ಮಗಳೇ, ನಿಮ್ಮ ಪದಯುಗ್ಮಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎದ್ದೇಳಮ್ಮ. ಏಕಕಾಲದಲ್ಲಿ ಶಾರೀರಿಕವಾದಂತಹ ಸೌಂದರ್ಯ, ಅಂಗ ಸೌಷ್ಠತೆ, ಬುದ್ಧಿಯಲ್ಲಿ ಪಕ್ವತೆ ಇವೆಲ್ಲವನ್ನು ಮೈಗೂಡಿಸಿಕೊಂಡು ನಿಮ್ಮ ಎತ್ತರಕ್ಕೆ ಬೆಳೆದು ನಿಂತವರು ನಾವು. ನಿಜ. ಒಮ್ಮೆ ಕಣ್ಣಾಡಿಸಿ ನೋಡಿದ್ದೇವೆ ಎಂದಾದರೆ ಎಲ್ಲರೂ ಕೂಡ ಬೆರಗು ಕಣ್ಣುಗಳಿಂದಲೇ ನೋಡುತ್ತಾ ಇದ್ದಾರೆ. ಸತ್ಯ. ಯಾರು ಇದನ್ನು ಸೃಷ್ಟಿ ಮಾಡಿದ್ದು ಅಂತ ನೋಡಿದ್ರೆ ನೀವೇ ಸೃಷ್ಟಿ. ಆದರೆ ಹುಟ್ಟಿದಂತಹ ನಮಗೆ ಮಾತ್ರ ಜನಕ ಯಾರು ಎನ್ನುವ ಹಾಗೆ ನಾವು ನಿಮ್ಮ ಮುಖವನ್ನು ಕಂಡಾಗ ನಿಮ್ಮ ಮುಖದಲ್ಲಿ ನಮ್ಮ ಮುಖವನ್ನು ಕಂಡೆವು. ನೀವೇ ನಮ್ಮ ತಂದೆ ಎನ್ನುವ ಹಾಗೆ ಅರ್ಥವಿಸಿಕೊಂಡೆವು. ಜನಕ ಮಗಳೇ, ನಿಮ್ಮ ಕಣ್ಣ ಬಿಂದುಗಳಿಂದ ಜನಿಸಿದಂತಹ 7 ಮಂದಿ ತನುಜೆಯರು ನಾವು. ನಿಮಗೆ ಕಷ್ಟ ಬಂದಿದೆ ಅಂತ ಹೇಳುವುದಕ್ಕೆ ನಮಗೆ ಸಾಧ್ಯವಾಗುತ್ತಾ ಇಲ್ಲ. ಸದಾ ಆನಂದದಿಂದಲೇ ತುಂಬಿರಬೇಕಾದಂತಹ ಈ ವೈಕುಂಠದಲ್ಲಿ ಅಂತಹ ಒಂದು ಕಷ್ಟವು ಒದಗಿ ಬರುವುದಕ್ಕೆ ಸಾಧ್ಯ ಉಂಟೆ? ಹಾಗಾದ್ರೆ ನಮ್ಮ ಸೃಷ್ಟಿ ಯಾಕಾಯಿತು? ನಮ್ಮನ್ನು ಸೃಷ್ಟಿ ಮಾಡುವುದಕ್ಕೆ ಕಾರಣವೇನು? ಎಲ್ಲವೂ ಶ್ರೀಮುಖದಿಂದ ಅಪ್ಪಣೆಯಾಗಬೇಕು. ಹಿತಾರ್ಥವಾದ ಚಿಂತನೆಯಲ್ಲಿ ತೊಡಗಿದ್ದೆ. ಆ ಸಂದರ್ಭದಲ್ಲಿ ಒದಗಿ ಬಂತು ಅಮರೇಂದ್ರನಿಗೆ ಕಂಟಕ. ಕಾರಣನಾದವ ಕರ್ಪೂರ ಕುಲಾಧಿಪನಾದಂತಹ ದಾರಿಗಾಸುರ. ಅವನಿಂದ ದೇವಲೋಕ ದುಷ್ಟರ ವಶವಾಯಿತು. ಶಿಷ್ಟರಿಗೆ ಬದುಕು ಕಷ್ಟವೆನ್ನಿಸಲ್ಪಟ್ಟಿತು. ಅರ್ಥತ್ರಾಣ ಪರಾಯಣನಾಗಿ ಆದಿತ್ಯರನ್ನು ರಕ್ಷಿಸಬೇಕೆಂದು ನನ್ನ ಬಳಿ ಬಂದು ಕೇಳಿಕೊಂಡ ದೇವೇಂದ್ರ. ಅಭಯವಿದ್ದೆ, ಕದನಕ್ಕಾಗಿ ಗಮಿಸಿದೆ. ಕದನದ ಕಣದಲ್ಲಿ ದುಷ್ಟನಲ್ಲಿ ಕೈ ಸೋಲಬೇಕಾದ ಪ್ರಸಂಗವನ್ನು ಒದಗಿ ಬಂತು ಮಕ್ಕಳೇ. ಅಂತ ಪ್ರಸಂಗ ಉಂಟೆ? ಸತ್ಯ. ಕೆಲವು ಸಲ ನಾವು ಮಾಡಿದ್ದೇ ಪ್ರಸಂಗ, ಕೆಲವು ಆಡಿದ್ದೇ ಪ್ರಸಂಗ, ಕೆಲವು ಪ್ರಸಂಗ ಮಾಡುತ್ತೇವೆ, ಮುಗಿಸುವುದಕ್ಕೆ ಬಹಳ ಕಷ್ಟ ಆಗ್ತದೆ. ಹೌದು. ಆದ್ದರಿಂದ ಈ ಪ್ರಸಂಗದಲ್ಲಿ ಒಂದು ರೀತಿಯಿಂದ ನಾನು ಕಷ್ಟಪಡಬೇಕಾದ ಅನಿವಾರ್ಯತೆ ಉಂಟು. ಆದಷ್ಟು ಬೇಗನೆ ಮುಗಿಬೇಕು ಈ ಪ್ರಸಂಗ. ನನಗೆ ನನ್ನನ್ನೇ ಸಮರ್ಥಿಸುವುದಕ್ಕೆ ಅವಕಾಶ ಇಲ್ಲ ಅಂತ ಆಗಿ ಹೋಗಿದೆ. ಆದ್ದರಿಂದ ಯಾಕೆ ಈ ಮಾತನಾಡಿದೆ ಬಲ್ಲಿರಾ? ಗೊತ್ತಾಗಲಿಲ್ಲ. ದುಷ್ಟನಿದ್ದಾನೆ ದಾರಿಗಾಸುರ. ಅವನಿಗೆ ಬ್ರಹ್ಮ ಇತಿಹಾಸ ವಿಶೇಷವಾದ ಚಕ್ರ, ಅಭೇದ್ಯ ವರ. ಅವನ ಮುಂಭಾಗದಲ್ಲಿ ನಾವು ಸುದರ್ಶನ ಪ್ರಯೋಗ ಮಾಡಿದೆ ಅಂತಾದ್ರೆ ಪರಿಣಾಮದಲ್ಲಿ ಲೋಕಮಾರಕ ಸ್ಥಿತಿ ನಿರ್ಮಾಣವಾಗುತ್ತದೆ. ಸುದರ್ಶನವನ್ನು ಹಿಂದೆ ಕರೆದೆ, ಪರಾಭವಗೊಂಡು ವೈಕುಂಠಕ್ಕೆ ಬಂದೆ. ಆದರೆ ನನಗೆ ನೋವಾದದ್ಯಾಕೆ ಬಲ್ಲಿರಾ? ಕೊಡುವಾಗ ಕೆಲವರು ಯೋಚನೆಯೇ ಮಾಡುವುದಿಲ್ಲ. ಒಟ್ಟು ಕೊಡುವುದೇ, ಕೊಟ್ಟು ಬರಿದಾದ ಮೇಲೆ ಯೋಚನೆ ಮಾಡುವುದು ಇನ್ನೂ ಇಲ್ಲಲ್ಲ. ಈಗ ಬ್ರಹ್ಮನ ಸ್ಥಿತಿ ಹಾಗಾಗಿದೆ. ಕೊಡುವುದಕ್ಕೆ ಕೊಟ್ಟಿದ್ದಾನೆ, ತೆಗೆಯುವುದಕ್ಕೆ ಸಾಧ್ಯ ಇಲ್ಲ. ಹಾಗೆಗಳಿಗೆ ಬರವೀವರಿರುವರು, ತೆಗೆಯಲರಿಯರು ಕೊಟ್ಟ ವರಗಳ. ಕೊಡುವ ತೆಗೆವ ಸಮರ್ಥರಾರಿ ಜಗದಿ ಹರಿಯಂತೆ ಹೇಳುವವರಿಗೆ ಸುಲಭ ಆಗುತ್ತದೆ, ನಮಗೆ ಕಷ್ಟ ಆಯ್ತಲ್ಲ. ಕಾರಣ ಅವನನ್ನು ವಧಿಸುವುದೆಂತು ಚಿಂತಿಸುವ ಹೊತ್ತಿನಲ್ಲಿ ಕಣ್ಣಿಂದ ಬಿದ್ದು ಒಂದಲ್ಲ ಎರಡಲ್ಲ 7 ಕಣ್ಣೀರ ಬಿಂದು. ಒಂದೊಂದು ಬಿಂದಿನಿಂದ ಹುಟ್ಟಿದವರು ನೀವು 7 ಮಂದಿ.
ಸಪ್ತ ಜಲದುರ್ಗೆಯರು ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಹೆಸರನ್ನೇ ನೀಡುವುದಕ್ಕಿದ್ದೇನೆ. ದುರ್ಗಮವಾದದ್ದನ್ನಾದರೂ ದಾಟಿಸಿ ದುರಿತವನ್ನು ನೀಗಿಸಬಲ್ಲ ನೀನೇ ದುರ್ಗಾ ಪರಮೇಶ್ವರಿ. ಭಗೋ ಅಂದ್ರೆ ಕಷ್ಟ ಅಂತರ್ಥ, ದೂರೀಕರಿಸುವವನಿಗೆ ಭರ್ಗ ಅಂತರ್ಥ. ಭರ್ಗ ಸದೃಶರಾಗಿ ಲೋಕದ ಸಮಸ್ತ ಭಕ್ತ ವರ್ಗವನ್ನು ಕಾಪಿಟ್ಟುಕೊಳ್ಳಬಲ್ಲ ನೀನೇ ಭಗವತಿ. ಮಾತ್ರವಲ್ಲ, ದುಷ್ಟರು ತಾವು ಅಟ್ಟಹಾಸಗೆಯುತ್ತಾ ಇರುತ್ತಾರೆ. ಆ ಕಾಲದಲ್ಲಿ ರಾಜಸದಿಂದ ಪ್ರಮತ್ತರಾದವರನ್ನು ಮರ್ತಿಸಬೇಕು ಅಂತಿದ್ರೆ ಈಶ್ವರೀ ಶಕ್ತಿಯಾಗಿ ಬಿಂಬಿಸಬೇಕು. ಆದ್ದರಿಂದಲೇ ನೀನೇ ರಾಜರಾಜೇಶ್ವರಿ. ಇವತ್ತು ನಿನ್ನಂತೆ ಹೆಚ್ಚು ಪ್ರಚಾರ ಆಗಬೇಕು. ಮಾತ್ರ ಅಲ್ಲ, ಇನ್ನು ದುಷ್ಟರಿಗೆ ಅನ್ನವಾಗಿದೆ ತಾವು ಮಾಡುವ ದುಷ್ಟ ಕರ್ತವ್ಯ. ಶಿಷ್ಟರ ಬದುಕಿಗೆ ಅನ್ನ ಇಲ್ಲ ಅಂತಾಗಿದೆ. ಆದ್ದರಿಂದ ಭಕ್ತ ಸ್ತೋಮಕ್ಕೆ ಅನ್ನ ನೀಡುವ ಅನ್ನ ಬ್ರಹ್ಮಣ ಸ್ಥಾನದಲ್ಲಿ ನಿಲ್ಲುವ ನೀನೇ ಅನ್ನಪೂರ್ಣೇಶ್ವರಿ. ಕಷ್ಟವೆಂಬ ಕಥೆಯನ್ನು ಮುಗಿಸಿ ವ್ಯಥಿತ ಮಾನಸರಾದ ಭಕ್ತರಿಗೆ ಸುಖದ ಕಥಾನಕವನ್ನು ಕಾಣಿಸಬಲ್ಲ ನೀನೇ ಕಾತ್ಯಾಯನಿ. ಇನ್ನು ದುಷ್ಟರು ತಾವು ದೌಷ್ಟ್ಯವೇ ತಮ್ಮ ಮತು ಅಂತ ಹೀರುತ್ತಾ ಇದ್ದಾರೆ. ಅಂತಹವರ ಬದುಕಿನ ದೌಷ್ಟ್ಯವನ್ನು ಕಡೆಗಾಣಿಸಿ ಶಿಷ್ಟ ಮತವನ್ನು ಹೀರುವ ಮಕರವಾಗಬೇಕು. ಆದ್ದರಿಂದ ನೀನೇ ಭ್ರಮರಾಂಬ. ಕೆಟ್ಟವರು ತಾವು ಶಿಷ್ಟರ ರಕ್ತ ಕುಡಿಯುತ್ತಾ ಇದ್ದಾರೆ. ದುಷ್ಟರ ರಕ್ತ ಕಣ್ಣೀರಿಂದ ಕೈ ತೊಳೆಯುವ ಕಥಾನಕ ಅಂತ್ಯವಾಗಬೇಕು ಅಂತಿದ್ರೆ ದುಷ್ಟರ ರಕ್ತವನ್ನು ಹೀರುವವರು ಹುಟ್ಟಬೇಕು, ಆಗಬೇಕು. ಆದ್ದರಿಂದ ಸರಿಯಾದ ಸೂಚನೆ. ನೀನೇ ರಕ್ತೇಶ್ವರಿ. ಭುವನದಲ್ಲಿ ಶಮನವಾಗಬಲ್ಲ ಯಾವ ಹೆಸರು? ರಕ್ತೇಶ್ವರಿ. ಆದ್ದರಿಂದ ನೀನು ಅಂತ ಕನಕಾಯಕವನ್ನು ಒದಗಿಸುವವಳಾಗಬೇಕು. 7 ಮಂದಿಗೆ 7 ಹೆಸರನ್ನು ಇಟ್ಟಿದ್ದೇನೆ. ಸಪ್ತ ದುರ್ಗೆಯರು ನೀವು. ದುಷ್ಟರು ಅಟ್ಟಹಾಸಗೆಯುತ್ತಾ ಇದ್ದಾರೆ. ಯಾವ ಹೊತ್ತಿನಲ್ಲಿ ಏನಾಗುತ್ತದೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ಯಾವಾಗ ಪ್ರತಿಯೊಬ್ಬಳು ಹೆಣ್ಣು ಮಗಳು ತಲೆ ಅಡ್ಡ ಹಾಕುವುದನ್ನು ಬಿಟ್ಟು ತಲೆ ಎತ್ತಿ ಸಪ್ತ ದುರ್ಗೆಯರಂತೆ ದುರ್ಗಾ ಶಕ್ತಿಗಳಾಗಿ ಸಟೆದು ನಿಲ್ಲುತ್ತಾರೋ ಆವಾಗ ಪ್ರಪಂಚದಲ್ಲಿ ಅನಾಚಾರ ಅತ್ಯಾಚಾರದಂತ ದುರ್ವ್ಯವಹಾರ ನಿಂತು ಹೋಗುತ್ತದೆ ಮಕ್ಕಳೇ. ಅದಕ್ಕೆ ಸಾಕ್ಷೀಭೂತರಾಗಬೇಕು ನಿಮ್ಮ ಚಾರಿತ್ರ್ಯ. ಆದ್ದರಿಂದ ಎಷ್ಟೇ ಸಾಲದು, ಇದೋ ನಿಮಗೆ ದುಷ್ಟ ಮತನಕ್ಕೆ ಬೇಕಾಗಿ ಒಂದೊಂದು ಆಯುಧಗಳನ್ನು ನೀಡುತ್ತಾ ಇದ್ದೇನೆ. ಮಗಳೇ, ಇದು ಲೋಕದಲ್ಲಿ ಕಳರು ಮೆರೆಯುತ್ತಾ ಇದ್ದಾರೆ. ಅವರ ಮಥನಕ್ಕೆ ಬೇಕಾಗಿ ನಿನ್ನ ಕೈಗೆ ನೀಡುತ್ತಾ ಇದ್ದೇನೆ ತ್ರಿಶೂಲ. ಮಗಳೇ, ಇದು ನಿನಗೆ ಕತ್ತಿ. ಇದರಿಂದ ಕಳನನ್ನು ಕುತ್ತಿ ಒತ್ತಿ ಕೆತ್ತಿ ಲೋಕದಲ್ಲಿ ಸ್ತುತಿ ಪಾತ್ರ. ಮಗಳೇ, ಇದು ನಿನಗೆ ಗದೆ. ಇದರಿಂದ ಮಾಡು ಕಳರ ವಧೆ. ನಿನ್ನದ್ದೇ ಹರಿಯಲಿ ಲೋಕದಿಸುವುದೇ ಆಗಲಿ. ಮಗಳೇ, ಇದು ನಿನಗೆ ಪರಶು. ಇದರಿಂದ ಕಳನ ಶಿರ ಹರಿಸು. ಲೋಕದಲ್ಲಿ ನಂಬಿದ ಭಕ್ತರ ಹರಸು. ಮಗಳೇ, ಇದು ನಿನಗೆ ದಂಡ. ಇದರಿಂದ ತೆಗೆ ಕಳನ ರುಂಡ. ಲೋಕದಲ್ಲಿ ಯಾವತ್ತಿದ್ದಲೂ ನೀನು ಪ್ರಚಂಡ ಶಕ್ತಿಯಾಗಿ ಕಾಣಿಸು. ಮಗಳೇ, ಇದು ನಿನಗೆ ಬಾಣ. ತೆಗೆ ಇದರಿಂದ ಕಳರ ಪ್ರಾಣ. ನಿನಗೆ ಸಾಕಲ್ಲ ಇಷ್ಟು ತ್ರಾಣ. ಮಗಳೇ, ಇದು ಬಿಲ್ಲು. ಇದರಿಂದ ಕಳರನ್ನು ಕೊಲ್ಲು. ಎಲ್ಲೆಲ್ಲೂ ಕೇಳಿ ಬರಲಿ, ಗೊತ್ತಿಲ್ಲದವರಿಗೂ ನಿನ್ನ ಸೊಲ್ಲು. ಆದ್ದರಿಂದ ಇನ್ನು ಮುಂದಕ್ಕೆ ಲೋಕದಲ್ಲಿ ಅನನ್ಯ ಆರಾಧಕ ಶಕ್ತಿಗಳಾಗಿ ಭಕ್ತ ಸ್ತೋಮವನ್ನು ಹರಸುತ್ತಾ ದುಷ್ಟ ಮಥನವನ್ನು ಮಾಡಿ ಸಮಗ್ರವಾದ ಹಿಮಾಲಯದ ತುದಿಯಿಂದ ಕರ್ಮ ಪ್ರಪಂಚದ ಕಡೆವರೆಗೆ ಆರ್ಯಾವರ್ತವನ್ನು ನಿಜಾರ್ಥದ ದೇವರ ನಾಡಾಗಿ ಪರಿವರ್ತನೆಗೊಳಿಸುವ ಹೊಣೆ ನಿಮ್ಮ ಕೈಗಿದೆ ಮಕ್ಕಳೇ. ಅಪ್ಪನಿಂದ ಅಣತಿಯನ್ನು ಪಡೆದುಕೊಂಡಿದ್ದೇವೆ. ಹಾಗಿದ್ದರೆ ನಮ್ಮ ಕಾರ್ಯಕ್ಷೇತ್ರ ಏನಿದ್ರು ಅವನಿಯಲ್ಲವೇ? ಅತ್ತ